ಓಂ ಶಾಂತಿ. ವೀಣಾವಾದಿನಿ ವರದೆ ಶೃಂಗೇರಿ ಪುರವಾಸಿನಿ ಅಂತ ಶ್ರೀ ಶಾರದೆಯ ವರ್ಣನೆಯನ್ನು ಕೇಳ್ತಾ ಬೆಳೆದಿದ್ದೇವೆ ನಾವೆಲ್ಲ. ವಾಸ್ತವಿಕವಾಗಿ ಜಗತ್ತಿಗೆಲ್ಲ ಜ್ಞಾನವಾಹಿನಿಯಾಗಿ ಅಲೌಕಿಕ ಬ್ರಾಹ್ಮಣ ಪರಿವಾರಕ್ಕೆ ಸರಸ್ವತಿಯಾಗಿ ಇಡೀ ಜಗತ್ತಿಗೆ ಅಂಬಾಭವಾನಿ ಜಗದಂಬೆಯಾಗಿ ಈ ಅವಿನಾಶಿ ರುದ್ರ ಜ್ಞಾನ ಯಜ್ಞದ ಬುನಾದಿಯಾಗಿ ನಿಂತಿರುವ ಮಹಾನ್ ಚೇತನ, ಪ್ರೀತಿಯಿಂದ ಮಮ್ಮ ಅಂತ ಕರೆಸಿಕೊಳ್ಳುವ ನಮ್ಮ ನಿಮ್ಮೆಲ್ಲರ ಪೂರ್ವಜರಾಗಿರುವ ಜಗದಂಬಾ ಸರಸ್ವತಿಯವರ ವಿಶೇಷವಾದ ಸ್ಮೃತಿ ದಿನದಂದು ನಾವೆಲ್ಲರೂ ಅವರನ್ನು ಆ ರೀತಿ ತಯಾರು ಮಾಡಿದ ಜಗತ್ತಿನ ರಚಯಿತನಾದ ಜಗದೀಶ್ವರನಾದ ಪರಮಾತ್ಮನಿಗೆ ಒಮ್ಮೆ ಶಿರಸ ಅಭಿನಂದಿಸೋಣ. ಹೌದು ಆತ್ಮೀಯರೇ, ದಿನ ಅದೆಷ್ಟೋ ಕೋಟಿ ಜನ ಹುಟ್ಟುತ್ತಾರೆ, ಅದೆಷ್ಟೋ ಜನ ಸಾಯ್ತಾರೆ. ಹುಟ್ಟಿದ ಎಲ್ಲರೂ ಅಮರರಾಗುವುದಿಲ್ಲ, ಸತ್ತ ಎಲ್ಲರೂ ಅವಿಸ್ಮರಣೀಯರಾಗುವುದಿಲ್ಲ. ಆದರೆ ಹುಟ್ಟನ್ನು ಅಮರ ಆಗಿಸಿಕೊಂಡು ಸಾವನ್ನು ಅವಿಸ್ಮರಣೀಯವಾಗಿಸಿಕೊಂಡು ಈ ಕಣ್ಣುಗಳಿಂದ ನಾವು ನೋಡದೇ ಇದ್ದರೂ ನಮ್ಮೆಲ್ಲರ ಕಣ್ಣುಗಳಲ್ಲಿ ತುಂಬಿರುವ ಅವರ ಪ್ರತಿಯೊಂದು ಹೆಜ್ಜೆಯನ್ನು ಅನುಸರಿಸಿ ಅನುಕರಿಸಿ ಅವರಂತೆ ಆಗಬೇಕು ಎನ್ನುವ ಪ್ರೇರಣೆಯ ಕನಸುಗಳನ್ನು ಹೊತ್ತಿರುವ ಸಹಸ್ರಾರು ಜನ ಬ್ರಹ್ಮಕುಮಾರಿ ಸೋದರಿಯರು ಇವತ್ತು ಹಗಲಿರುಳು ಮಮ್ಮಾರವರನ್ನು ಸ್ಮರಿಸ್ತಾರೆ. ಈ ಸ್ಮರಣೆ ನಿಜವಾಗಿಯೂ ಒಂದು ಕೃತಜ್ಞತೆ. ಮಮ್ಮ ಅಂತ ಕರೆಸಿಕೊಳ್ಳುವ ಪೂರ್ವಾಶ್ರಮದಲ್ಲಿ ರಾಧೆ ಎನ್ನುವ ಹೆಸರಿನಿಂದ ಪರಿಚಿತರಾಗಿದ್ದ, ನೋಡುವುದಕ್ಕೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ವ್ಯಾವಹಾರಿಕವಾಗಿಯೂ ತುಂಬ ಸುಂದರವಾಗಿದ್ದಂತಹ ವ್ಯಕ್ತಿತ್ವದ ಜಗದಂಬಾ ಸರಸ್ವತಿ, ಮಾತೇಶ್ವರಿ ಜಗದಂಬಾ ಸರಸ್ವತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಆಡಳಿತಾಧಿಕಾರಿಣಿಯಾಗಿದ್ದರು. ತಮ್ಮ ಕೇವಲ 18ನೇ ವಯಸ್ಸಿನಲ್ಲಿ ಒಂದು ಆಗತಾನೇ ಸ್ಥಾಪಿತವಾಗಿದ್ದ ಹೊಸ ಚಿಂತನೆಗಳು, ಹೊಸ ಬೋಧನೆಗಳನ್ನು ಒಳಗೊಂಡಿದ್ದ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯ ಮುಂದಾಳತ್ವವನ್ನು ವಹಿಸಿಕೊಂಡು ಆಗಲೇ ಸಮರ್ಪಿತರಾಗಿದ್ದ 300ಕ್ಕೂ ಅಧಿಕ ಸೋದರ ಸೋದರಿಯರ ಜವಾಬ್ದಾರಿಯನ್ನು ತನ್ನ ಎಳೆಯ ಹೆಗಲಿನ ಮೇಲೆ ಹೊತ್ತಂತಹ ಆ ಧೀಮಂತ ವಿಶಿಷ್ಟವಾದಂತಹ ಸ್ತ್ರೀ ಶಕ್ತಿ, ಶಿವಶಕ್ತಿ ಮಾತೇಶ್ವರಿ ಜಗದಂಬಾ ಸರಸ್ವತಿಯವರು. ಅವರ ಒಂದೊಂದು ಸದೃಢವಾದ ಹೆಜ್ಜೆ ಮೈಲಿಗಲ್ಲಾಗಿ ಬದಲಾಗಿದೆ. ಅವರ ಪರಮಾತ್ಮ ಜ್ಞಾನವನ್ನು ಸ್ಫುಟವಾಗಿ ನೆನಪಿಟ್ಟುಕೊಂಡು ಪುನರುಚ್ಚರಿಸುವಂಥ ಅಗಾಧವಾದ ಶಕ್ತಿಯೇ ಅವರನ್ನು ವಿದ್ಯಾದೇವಿ ಸರಸ್ವತಿಯನ್ನಾಗಿಸಿದೆ. ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಮೂಲಕ ಅವಿನಾಶಿ ರುದ್ರಜ್ಞಾನ ಯಜ್ಞವನ್ನು ಸ್ಥಾಪಿಸಿದಾಗ ಕೇವಲ ಬ್ರಹ್ಮಬಾವರವರನ್ನು ಮಿಲನ ಮಾಡುವುದಕ್ಕೆಂದು ಬಂದಂತಹ ಈ ಎಳೆಯ ವಯಸ್ಸಿನ ಸೋದರಿ ತಮ್ಮನ್ನೇ ತಾವು ಈಶ್ವರನ ಯಜ್ಞದಲ್ಲಿ ಅರ್ಪಣೆ ಮಾಡಿಕೊಂಡ ರೀತಿ ನಿಜಕ್ಕೂ ಅನುಕರಣೀಯ. ಭೌತಿಕವಾದ ಆಕರ್ಷಣೆಗಳ ಹಿಂದೆ ಹೋಗದೆ ಅಧ್ಯಾತ್ಮವನ್ನೇ ಜೀವನದ ಉಸಿರನ್ನಾಗಿಟ್ಕೊಂಡು ಗೃಹಸ್ಥ ಜೀವನದಲ್ಲಿರುವ ಲಕ್ಷಾಂತರ ಜನರಿಗೆ ಬೇಕಾದಂತಹ ಆಧ್ಯಾತ್ಮದ ಸಂದೇಶವನ್ನು ತನ್ನ ತ್ಯಾಗದ ವೈರಾಗ್ಯದ ಜೀವನದ ಮೂಲಕ ತಿಳಿಸಿದಂತಹ ಮಹಾನ್ ಕೀರ್ತಿ ಇವರದು. ರಾತ್ರಿ ಹಗಲೆನ್ನದೆ ಸೇವೆಯನ್ನು ಮಾಡ್ತಾ ಅನೇಕರಿಗೆ ಆದರ್ಶವಾದಂತಹ ಜೀವನ ಶೈಲಿ ಇವರದು. ಒಂದು ಸಣ್ಣ ಉದಾಹರಣೆ ಹೇಳುವುದಾದರೆ, ಪೂರ್ಣ ಯಜ್ಞದ ಅರ್ಥಾತ್ ಈಶ್ವರಿ ವಿಶ್ವವಿದ್ಯಾಲಯದ ವ್ಯವಸ್ಥೆ ಅವರದೇ ಆಗಿತ್ತು. ಅವರು ಎಲ್ಲರಿಗೂ ಸಹ ಡ್ಯೂಟಿ ಹಂಚ್ತಿದ್ರು. ಪಾತ್ರೆ ತೊಳೆಯೋರು, 'ಯಾರು, ಅಡಿಗೆ ಮಾಡುವವರು ಯಾರು, ಎಲ್ಲ ವ್ಯವಸ್ಥೆ. 1 ಗಂಟೆಗೆ 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 1 ಗ
ಆದರೆ ಪ್ರಾರಂಭದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಸ್ಥಿತಿವಂತರ ಮನೆಯಿಂದ ಬಂದಿದ್ದರಿಂದ ಎಲ್ಲರೂ ತಮಗೆ ಕೊಟ್ಟ ಡ್ಯೂಟಿಯಿಂದ ಚಕ್ಕರ್ ಹಾಕ್ತಿದ್ರು. ಒಂದು ದಿನ ರಾತ್ರಿ ಕೆಲಸವೆಲ್ಲ ಮುಗ್ದಿದೆಯಾ ಅಂತ ನೋಡ್ಕೊಂಡು ಬರೋದಕ್ಕೆ ಮಮ್ಮಾರವರು ಹೋದಾಗ ರಾತ್ರಿಯ ಊಟದ ನಂತರದ ಪಾತ್ರೆಗಳನ್ನು ತೊಳೆದಿರಲಿಲ್ಲ. ಮಮ್ಮಾರವರಿಗಿಂತ ಎತ್ತರದ ಪಾತ್ರೆಗಳು. ಯಾರಿಗೆ ಡ್ಯೂಟಿ ಹಾಕಿತ್ತು ಅವರು ತೊಳೆದಿರಲೇ ಇಲ್ಲ. ಮಮ್ಮ ಯಾರಿಗೂ ಏನನ್ನು ಆದೇಶ ಮಾಡಕ್ಕೆ ಹೋಗದೆ ತಾನೊಬ್ಬಳೇ ಕೂತ್ಕೊಂಡು ರಾತ್ರಿಯೆಲ್ಲ ಪಾತ್ರೆಯನ್ನು ತೊಳಿತಿದ್ರು. ಹೀಗೆ ಕೆಲವು ದಿನಗಳಾದ ಮೇಲೆ ಒಂದು ದಿನ ಬ್ರಹ್ಮಬಾಬರವರಿಗೆ ಆ ಸದ್ದು ಕೇಳ್ತದೆ. ಎದ್ದು ಬಂದು ನೋಡ್ತಾರೆ, ಮಮ್ಮ ಒಬ್ಬರೇ ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ದಾರೆ. ಅಂದರೆ ಬಾಬಾ ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಎನ್ನುವಂತಹ ಈ ಮಾತನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಕೀರ್ತಿ ಮಮ್ಮಾರವರಿಗೆ ಸಲ್ಲುತ್ತೆ. ಅದಾದ ನಂತರ ಬಾಬಾರವರು ಮತ್ತೆ ಡ್ಯೂಟಿಯವರನ್ನು ಕರೆದು, ನೀವು ಈ ರೀತಿಯಾಗಿ ಕಾಮಚೋರಿ ಕೆಲಸವನ್ನು ಮಾಡದೇ ಇದ್ದರೆ ಕರ್ಮದ ಲೆಕ್ಕಾಚಾರ ಹೇಗಾಗುತ್ತೆ ಅನ್ನುವುದನ್ನು ವರ್ಣಿಸಿ ಪುನಃ ಅವರನ್ನು ಡ್ಯೂಟಿಗೆ ಬರುವಂತೆ ಮಾಡ್ತಾರೆ. ಮಮ್ಮಾರವರ ಜೀವನದಲ್ಲಿ ಅಭಿ ನಹಿ ತೋ ಕಭಿ ನಹಿ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಎನ್ನುವುದು ಅಕ್ಷರಶಃ ಸ್ಪಷ್ಟವಾಗಿತ್ತು. ಯಾವ ಕೆಲಸವನ್ನು ನಾಳೆಗೆ ಮುಂದೂಡ್ತಿರ್ಲಿಲ್ಲ ಮಮ್ಮಾರವರು. ಈ ಕ್ಷಣ ಮಾಡಬೇಕಾದದ್ದು ಈ ಕ್ಷಣವೇ ಮಾಡಬೇಕು. ಒಮ್ಮೆ ದಿಲ್ಲಿಯಲ್ಲಿರುವಂತಹ ಎಲ್ಲ ಮಹಾನ್ VVIPಗಳಿಗೆ ಸೃಷ್ಟಿಚಕ್ರದ ಚಿತ್ರವನ್ನು ಅಥವಾ ಕಲ್ಪವೃಕ್ಷದ ಚಿತ್ರವನ್ನು ಕಾಣಿಕೆಯಾಗಿ ಕೊಡಬೇಕು ಅಂತ ಬಾಬರವರು ನಿರ್ಧರಿಸ್ತಾರೆ. ಮಮ್ಮಾರವರಿಗೆ ಆ ಕೆಲಸವನ್ನು ಒಪ್ಪಿಸಲಾಗ್ತದೆ. ಮಮ್ಮ 10 ಜನರನ್ನು ಕರೆದುಕೊಂಡು ಪೋಸ್ಟರ್ಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಅದಕ್ಕೆ ಚಿತ್ರ ಬರೆಯುವುದು, ಬಣ್ಣ ಹಚ್ಚುವುದು. ಕೆಲಸ ಮರುದಿನ ಬೆಳಿಗ್ಗೆ ಟ್ರೈನ್ಗೆ ಅದನ್ನು ಕೊಟ್ಟು ಕಳಿಸ್ಬೇಕು, ಮುಗ್ದಿರಲ್ಲ. ಆಗ ಎಲ್ಲರೂ ಏನು ಹೇಳ್ತಾರೆ, ಬಾಬರವರಿಗೆ ಹೇಳಿ ಇನ್ನೊಂದು ದಿನದ ಅವಕಾಶವನ್ನು ತಗೊಳ್ಳಿ ಅಂತ. ಅದಕ್ಕೆ ಮಮ್ಮ ಹೇಳ್ತಾರೆ, ನಾಳೆ ಯಾರಿಗೆ ಗೊತ್ತಿದೆ, ಇವತ್ತು ರಾತ್ರಿಯೆಲ್ಲ ಕೂತು ನಾವು ಈ ಕೆಲಸವನ್ನು ಮಾಡೋಣ ವಿನಃ ಕೆಲಸವನ್ನು ನಾಳೆಗೆ ಮುಂದೂಡುವುದು ಬೇಡ ಅಂತ. ಹಾಗೆ ಮಮ್ಮಾರವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ಏಕ್ ಚುಪ್ ಸೌ ಸುಖ ಅಂತ. ಒಬ್ಬರು ಸುಮ್ಮನಿದ್ರೆ 100 ಜನರಿಗೆ ಸುಖ ಸಿಗುತ್ತೆ ಅಲ್ವಾ? ಯಾವುದೋ ಒಂದು ವಿಷಯವಾಗಿ ಒಬ್ಬರು ಗದ್ದಲ ಎಬ್ಬಿಸಿಬಿಟ್ರೆ 100 ಜನರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತದೆ. ಅದರ ಬದಲು ಒಬ್ಬರು ಸುಮ್ಮನಿದ್ರೆ ಜೀವನದಲ್ಲಿ ಎಷ್ಟೋ ಸುಖ ಶಾಂತಿ ಬರುತ್ತೆ ಅನ್ನುವಂತಹ ಧಾರಣೆ ಮಮ್ಮಾರವರದಾಗಿತ್ತು. ಹೀಗೆ ಪ್ರತಿ ಹಂತದಲ್ಲೂ ಶಿವಬಾಬಾ ಹೇಳಿದ ಜ್ಞಾನವನ್ನು ತಿಳಿಯಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಕಠಿಣವಾದ ಆಧ್ಯಾತ್ಮ ಜ್ಞಾನವನ್ನು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅರ್ಥೈಸುವಂತಹ ಮಹಾನ್ ಶಕ್ತಿ ಮಮ್ಮಾರವರಲ್ಲಿತ್ತು. ಅದಕ್ಕಾಗಿಯೇ ಮಮ್ಮಾರವರನ್ನು ಶಿವಶಕ್ತಿ, ಅಂಬಾ ಭವಾನಿ ಅಥವಾ ಜಗದಂಬೆ ಅಂತ ಹೇಳಲಾಗ್ತದೆ. ಇಂತಹ ಮಹಾನ್ ಚೇತನ ನಿಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿ ಇವತ್ತಿಗೂ ಸಹ ಈ ಸಂಸ್ಥೆಗೆ ಸಮರ್ಪಿತರಾಗುವ ನಮ್ಮಂತಹ ಅನೇಕ ಶಿಕ್ಷಕಿ ಸೋದರಿಯರಿಗೆ ಮಮ್ಮಾರವರು ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ನಮ್ಮ ರೋಲ್ ಮಾಡೆಲ್ ಯಾರಪ್ಪ ಅಂದರೆ, ಎಳೆ ವಯಸ್ಸಿನಲ್ಲಿ ತಮ್ಮನ್ನು ತಾವು ಈಶ್ವರಾರ್ಪಣೆ ಮಾಡಿಕೊಂಡು ಜಗತ್ತಿನ ಕಾರ್ಯಕ್ಕೆ ತಮ್ಮನ್ನು ಸನ್ನದ್ಧರನ್ನಾಗಿ ಮಾಡಿಕೊಂಡಂತಹ ಕೀರ್ತಿ ಮಮ್ಮಾರವರದು. ಆದ್ದರಿಂದ ಮಮ್ಮಾರವರ ಜೀವನದ ಆದರ್ಶಗಳನ್ನು, ಅವರು ಜೀವನದಲ್ಲಿ ಅಳವಡಿಸಿಕೊಂಡ ಶಿಕ್ಷಣೆಗಳನ್ನು, ಮೃತ್ಯುವನ್ನು ಸಹಜವಾಗಿ ಸ್ವೀಕರಿಸಿದ ಅವರ ಮನೋಭಾವವನ್ನು, ತನ್ನ ಮೃತ್ಯುವಿಗಾಗಿ ಅಥವಾ ತನಗೆ ಬಂದಂತಹ ಕಾಯಿಲೆಗಾಗಿ ಯಾರನ್ನೂ ಕಾರಣವನ್ನಾಗಿ ಮಾಡದೆ, ಯಾರನ್ನೂ ದೋಷಿಯನ್ನಾಗಿ ಮಾಡದಂತಹ ಅವರ ಆ ನಿಷ್ಕಲ್ಮಶ ಮನಸ್ಥಿತಿಯನ್ನು ನಾವೆಲ್ಲರೂ ಸಹ ಅನುಸರಿಸ್ತಾ ಈ ಸ್ಮೃತಿ ದಿನ ಸಮರ್ಥ ದಿನವಾಗಲಿ. ಮಮ್ಮಾರವರಂತೆ ನಾವು ಸಹ ಲಕ್ಷ್ಮಿ ಅರ್ಥಾತ್ ಲಕ್ಷಣವಂತೆ ಸರ್ವಗುಣ ಸಂಪನ್ನರಾಗುವ ನಿಟ್ಟಿನಲ್ಲಿ ಮುಂದೋಗೋಣ ಎನ್ನುವ ಸದಾಶಯ ನಮ್ಮದು. ಓಂ ಶಾಂತಿ.